श्रीगुरुभ्यो नमः। हरिः ओम्। अथ 18 सर्गः। अधीशमाहात्म्यमसो बुधांस्तान् सुधायमानं पुनरभ्यधत्त कृतार्थवर्ह्यः पुरुषार्थहेतुं समदस्तपाघवनालिदावं क्षेत्रं कदाचित् समगामहं तद्वरापगाजायत यत्र कृष्णा वेणीपदाद्या अपि पुण्यनद्यो महाबलेशाभिधया प्रसिद्धे यत्र व्यजायन्त वरापगास्ताः तत्र प्रवाहा अणओ यदासां मङ्क्तुं न शक्या निकटेऽग्रभागे कुण्ठकृतस्तज्जनमज्जनार्हः श्रीकृष्णवेणीप्रमुखापगानां झराम्बुभिर्गोमुखवर्त्मनेतैः विभ्राजमानो वितथः समेत प्राकार आस्ते यधुनापि यत्र प्रविश्य तत्क्षेत्रवरं ततोऽहं दिवा चतुर्थप्रहरान्त्यभागे कृष्णादिका निर्झरवारिकुण्डसन्दर्शनः कर्तुमागात्तदङ्कम् आरब्धवान् तन्नमनम्यदाहं प्रदध्मतुर्ध्वौ धवलोरुशङ्खौ द्वौ गायकौतालवरं चरन्तावगायतां चाशनकैस्तदालं दरादिनादोरिदरावहोलं खलस्य तस्य श्रुतिकोटरे सह विवेशतस्त्वान्तनितान्तभेदं कुर्वन्निवाहो विबुधास्तदानीं तत्कुण्डसालान्तर एव योलं विशालशालं निलयं विधाय व्यधादवाची दिशि शैव दीक्षो जटाधरो भस्मधरो निवासं नानायुधर्धैर्बलिभिर्जटार्धैः भयङ्करैर्भृत्युजनैः समेतः भजन् गुरुं शङ्करमायिराजं स्वं मन्यमानः परमेव हंसं दुष्टस्ततोऽन्याभ्युदया सहोऽसौ मदन्तिकं यापयति स्म भृत्यं युष्मान् समाह्वाययति प्रभुर्नः तदङ्कमायान्त्विति सोऽवदत् मां। ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ 18ನೆಯ ಸರ್ಗದ 1ರಿಂದ 10 ಶ್ಲೋಕಗಳವರೆಗೆ. ಈಗ ಅದರ ಭಾವಾರ್ಥವನ್ನು ಓದುವೆ. ಶ್ರೀ ಸತ್ಯಾಭಿನವ ತೀರ್ಥರು ಸಕಲ ಪಾಪ ಸಮೂಹವೆಂಬ ವನಕ್ಕೆ ದಾವಾಗ್ನಿಯಂತಿರುವ ಪುರುಷಾರ್ಥಕ್ಕೆ ಕಾರಣವಾದ ಶ್ರೋತೃಗಳ ಶ್ರವಣಗಳಿಗೆ ಅಮೃತಾಯಮಾನವಾದ ಶ್ರೀ ಸತ್ಯನಾಥರ ಮಹಿಮಾತಿಶಯವನ್ನು ಪುನಃ ಬುಧಜನರನ್ನು ಕುರಿತು ಹೇಳಲು ಆರಂಭಿಸಿದರು. ಒಮ್ಮೆ ತಾವು ಉತ್ತಮವಾದ ಕೃಷ್ಣಾ ನದಿ ಮತ್ತು ವೇಣಿ, ಕುಹಿನಾ ಮೊದಲಾದ ಪ್ರಸಿದ್ಧವಾದ ನದಿಗಳು ಯಾವ ಬೆಟ್ಟದಿಂದ ಹರಿದು ಬರುವವೋ ಅಂತಹ ಮಹಾಬಲೇಶ್ವರಕ್ಕೆ ಹೋಗಿದ್ದೆವು. ಶ್ರೇಷ್ಠನಾದ ನದಿಗಳ ಉಗಮಸ್ಥಾನದಲ್ಲಿ ಪ್ರವಾಹ ಸ್ವಲ್ಪವೇ ಇರುವುದರಿಂದ ಅಲ್ಲಿ ಮುಳುಗಿ ಸ್ನಾನ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ಮುಳುಗಿ ಸ್ನಾನ ಮಾಡಲು ಅನುಕೂಲವಾಗುವಂತೆ ಅಲ್ಲಿ ಕುಂಡವೊಂದನ್ನು ಮಾಡಿದ್ದಾರೆ. ಕೃಷ್ಣವೇಣಿ ಮೊದಲಾದ ನದಿಗಳ ಪ್ರವಾಹಗಳು ಪ್ರಾಚೀನವಾದ ಗೋಮುಖಾಕೃತಿಯ ಶಿಲೆಗಳಿಂದ ಸುರಿಯುತ್ತವೆ. ಅಂಥ ಹನಿಗಳಿಂದ ವಿಸ್ತೃತಗೊಂಡ ಪ್ರಾಕಾರವು ಅಲ್ಲಿ ಇದೆ. ಆ ಮಹಾಬಲೇಶ್ವರ ಕ್ಷೇತ್ರವನ್ನು ಪ್ರವೇಶ ಮಾಡಿ ಹಗಲಿನ 4 ಪ್ರಹರದ ಅಂತ್ಯಭಾಗದಲ್ಲಿ ಕೃಷ್ಣಾ ನದಿ ಮೊದಲಾದ ನದಿಗಳ ಕುಂಡಗಳ ದರ್ಶನ ಮಾಡಿಕೊಳ್ಳುವುದಕ್ಕೆ ತೆರಳಿದೆನು. ಯಾವಾಗ ನಾನು ಆ ನದಿ ಕುಂಡಗಳಿಗೆ ನಮಸ್ಕರಿಸಲು ಆರಂಭಿಸಿದೆನೋ ಆವಾಗ ನಮ್ಮ ಅನುಚರರಿಬ್ಬರು ಬಿಳಿಯಾದ ದೊಡ್ಡ ಶಂಖವನ್ನು ಜೋರಾಗಿ ಊದಿದರು. ಮತ್ತಿಬ್ಬರು ತಾಳವನ್ನು ಹಾಕುತ್ತಾ ಉಚ್ಚವಾದ ಕಂಠದಲ್ಲಿ ಚೆನ್ನಾಗಿ ಹಾಡಿದರು. ಆಗ ಆ ಶಂಖಧ್ವನಿಯೇ ಮೊದಲಾದವುಗಳು ಶತ್ರುಗಳ ಹೃದಯದಲ್ಲಿ ಭಯವನ್ನು ಹುಟ್ಟಿಸುವಂತಿದ್ದವು. ಆ ಧ್ವನಿಯು ಮಹಾಬಲೇಶ್ವರದಲ್ಲಿ ಇರುವ ಮುಂದೆ ಹೇಳುವ ದುರ್ಜನನ ಹೃದಯವನ್ನು ಸೀಳುವ ಹಾಗೆ ಶ್ರವಣೇಂದ್ರಿಯವನ್ನು ಸೇರಿತು. ಆ ಕುಂಡಗಳ ಸಾಲಿನ ಮಧ್ಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ವಿಶಾಲವಾದ ಮನೆಯನ್ನು ಮಾಡಿಕೊಂಡು ಶಿವದೀಕ್ಷೆಯನ್ನು ಪಡೆದ ಜಟಾಧಾರಿಯಾದ ಭಸ್ಮವನ್ನು ಧರಿಸಿದ ಓರ್ವನು ವಾಸಿಸುತ್ತಿದ್ದನು. ಅನೇಕ ಆಯುಧಗಳನ್ನು ಧರಿಸಿದ ಬಲಿಷ್ಠರಾದ ಜಟಾಧಾರಿಗಳಾದ ಭಯಂಕರರಾದ ಭೃತ್ಯರಿಂದ ಸಮೇತನಾಗಿ ಮಾಯಾಮತ ಪ್ರವರ್ತಕನಾದ ಶಂಕರನನ್ನು ಗುರುವನ್ನಾಗಿ ಭಜಿಸುತ್ತಾ
ತನ್ನನ್ನೇ ಪರಮಹಂಸ ಸನ್ಯಾಸಿ ಎಂದು ತಿಳಿದಿದ್ದನು. ಮತ್ತೊಬ್ಬರ ಉತ್ಕರ್ಷವನ್ನು ಸಹಿಸದಿರುವ ಆ ಜಟಾಧಾರಿಯು ನನ್ನ ಬಳಿ ತನ್ನ ಭೃತ್ಯನನ್ನು ಕಳಿಸಿದನು. ಆ ಭೃತ್ಯನು, ನಮ್ಮ ಪ್ರಭುಗಳು ನಿಮ್ಮನ್ನು ಕರೆಯುತ್ತಿರುವರು, ಅವರ ಬಳಿ ಬರಬೇಕೆಂದು ನನ್ನನ್ನು ಕುರಿತು ಹೇಳಿದನು. ಮುಂದೇನಾಯಿತು ನಾಳೆ ನೋಡೋಣ. ಹರೇ ಶ್ರೀನಿವಾಸ.